ಎಲ್ಲಿದು ಈ ಹೊಲವೇ ಬೀಸಿದೆ. ದೇವರೇ, ಈ ಮಾನವವೆಂಬ ಜೀವಿಗೆ ಬಡತನವೆಂಬ ಆಳಗುಡಿಯಲ್ಲಿ ದಿಕ್ಕಿಲ್ಲದ ಗಂಟೆಯಂತೆ ಬಂದು ಬಾರಿಸುವರು ಇಲ್ಲ, ನಿಂತು ವಂದಿಸುವರು ಇಲ್ಲ. ಈ ನಿನ್ನ ಜಗದಲ್ಲಿ ದೇವಾ, ಕಷ್ಟಾಗ್ನಿ ಕುಂಡದಲ್ಲಿ ಸಿಕ್ಕು ನಮ್ಮಂತವರು ಕಷ್ಟ ಪಡೆಯೋದನ್ನ ನೋಡಿ ನಗೆ ಆಟದಲ್ಲಿ ನಮ್ಮನ್ನು ನಗ್ಗೇಡಿಯಾಗಿ ಮಾಡಿ ಬಿಟ್ಟಿರುವೆ ದೇವಾ, ನಗ್ಗೇಡಿಯಾಗಿ ಮಾಡಿ. ಕರಿಕರ ಇಲ್ಲದ ದಯಾಮಯನೇ, ಈ ಮಾನವನ ಗೋಳು ನಿನಗೆ ಕೇಳಿ ಬರುತ್ತಿರಲಿಲ್ಲೇನಪ್ಪ, ಕೇಳಿ ಬರುತ್ತಿರಲಿಲ್ಲ. ನಂದನವನದಂತೆ ಇದ್ದ ನಮ್ಮ ಸಂಸಾರವನ್ನು ಜಡದಲ್ಲಿ ಚಿತ್ರ ವಿಚಿತ್ರನಾಗಿ ಮಾಡಿಬಿಟ್ಟಿಯಲ್ಲಪ್ಪ. ಸಾಕ್ಷಾತ್ ತಾಯಿಯಂತೂ ಇರುವ ನನ್ನ ಅತ್ತೆಗಮ್ಮನ ಮೇಲೆ ಸುಳ್ಳು ಅಪವಾದವರ ನಮ್ಮನ್ನು ಬೀದಿಗೆ ಎಸರಿಯಲ್ಲಪ್ಪ, ಬೀದಿಗೆ ಎಸರಿಯಲ್ಲ. ನಮ್ಮ ಬದುಕು ಜಟಕ ಬಂಡೆ, ಅದರ ಮಾಲೀಕ ಎಂಬಂತೆ ನೀನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಅತ್ತಗೆ ಬಾರಮ್ಮ ಹೋಗೋಣ. ಎಲ್ಲಿಗಪ್ಪ ಎಲ್ಲಿಗಪ್ಪ ಹೋಗೋದು? ಅತ್ತಿಗೆ, ನಮ್ಮ ಕಾಲ ಚಕ್ರ ಎಲ್ಲಿಯವರೆಗೆ ಎಳೆದು ಒಯ್ಯುವುದು ಅಲ್ಲಿಯವರೆಗೆ ಅದೆಷ್ಟು ಅಲೆದು ಅಲೆದು ಬೇಸತ್ತು ಹೋಗಿದ್ದೀವಿ. ಈ ಊರಲ್ಲಿ ಯಾರು ನಮ್ಗೆ ನೆಲೆ ಇರುವುದಕ್ಕೆ ಸ್ಥಾನ ಕೊಡ್ತಾ ಇಲ್ಲ. ಎಲ್ಲಿ ಹೋಗೋಣ, ಏನ್ ಮಾಡೋಣಪ್ಪ, ತಿಳಿತಾ ಇಲ್ಲ. ನೋಡು ಅತ್ತಿಗೆ, ಆ ದೇವರ ನಿರ್ಮಿಸಿರುವ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅಮ್ಮ, ತುಂಬಾ ವಿಶಾಲವಾಗಿದೆ. ಈ ವಿಶಾಲವಾದ ಭೂಮಿಯ ಮಡಲಲ್ಲಿ ಮಲಗುವುದಕ್ಕೂ ಜಾಗವಿಲ್ಲದೆ ಲಕ್ಷಾಂತರ ಜನ ಮಠ ಮಂದಿರದಲ್ಲಿ ವಾಸಗೈಯುತ್ತಾರೆ. ಅವರಂತೆ ನಾವು ಹೌದು. ಇಲ್ಲೇ ಒಂದು ಗುಡಿಸಲು ಹಾಕಿ ಜೀವನವನ್ನು ಮಾಡೋಣ. ಇಲ್ಲೇ ಪ್ರಶಾಂತವಾಗಿದೆ ಈ ಸ್ಥಳ. ಸರಿ ಅತ್ತಿಗೆ, ನಿಮ್ಮ ಇಷ್ಟದಂತೆ ಆಗಲಿ ಅಮ್ಮ, ನಿಮ್ಮ ಇಷ್ಟದಂತೆ ಆಗಲಿ. ಮೈದುನ, ಸಮಾಧಾನ ಮಾಡಿಕೊಪ್ಪ. ಏಕೆ ಈ ರೀತಿ ನೊಂದುಕೊಳ್ತಿದೀಯ? ನಾವು ಅದೆಷ್ಟು ಹತ್ತು ಕಣ್ಣೀರು ಹಾಕಿ ಯಾರು ಬಂದು ನಮ್ಗೆ ಸಹಾಯ ಮಾಡುದಿಲ್ಲಪ್ಪ. ಏಕೆ ಈ ರೀತಿ ಮಾತಾಡಿ ನೊಂದ್ಕೊಳ್ತಿದೀಯ? ಸಮಾಧಾನ ಮಾಡಿಕೊ. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸುವೇನಮ್ಮ. ಅಂದು ನೀನು ನನ್ನ ಅಣ್ಣನ ಮದುವೆಯಾಗಲು ನಿರಾಕರಿಸಿದ್ದರು. ಒತ್ತಾಯದಿಂದ ನಿನ್ನನ್ನು ಮದುವೆಗೆ
ಒಪ್ಪಿಸಿ ನಿನ್ನ ಬಾಳನ್ನು ಕಣ್ಣೀರಿನ ಕಡಲಲ್ಲಿ ಕೈ ತೊಳೆಯುವ ಹಾಗೆ ಮಾಡಿಬಿಟ್ಟೆ ಅಮ್ಮ. ಈ ನಿನ್ನ ಕಣ್ಣೀರಿಗೆ ನಾನೇ ಕಾರಣಮ್ಮ. ಕಾಣದ ನಾಟಕಕಾರ ಮಾತಾಡಬಾರ್ದು ನೋಡು. ಅವರು ಹಿರಿಯರು, ಅವ್ರಿಗೆ ಹೀಗೆಲ್ಲ ಮಾತಾಡಿದ್ರೆ ಹೇಗಪ್ಪ? ನೋಡು, ನಮ್ಮ ವಿಧಿ ಲಿಖಿತದಲ್ಲಿ ಇದೇ ರೀತಿ ಇದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ? ಹಿರಿಯರಂದ್ರೆ ದೇವರ ಸಮಾನ, ಹಾಗೆಲ್ಲ ಮಾತಾಡಬಾರ್ದು. ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ನಾವು ಯಾರು ಹೆತ್ತವರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವರು ಖಂಡಿತವಾಗಿ ಬಂದೇ ಬರ್ತಾರೆ ಅವರು. ಹೌದು ಅತ್ತೆಗಮ್ಮ, ಇದಕ್ಕೆಲ್ಲ ಅವರೇ ಕಾರಣ. ಅವರು ಈ ಜೀವನದಲ್ಲಿ ಖಂಡಿತ ಸುಖವಾಗಿರಲು ಸಾಧ್ಯವಿಲ್ಲ. ಅವರು ಮನುಷ್ಯತ್ವ ಇಲ್ಲದ ದೇಹ. ದೇವರವರನ್ನು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿಸಬಾರದಿತ್ತಮ್ಮ, ಹುಟ್ಟಿಸಬಾರದಿತ್ತು. ಮೊಸಳೆಯ ಹೊಟ್ಟೆಯಲ್ಲಿ ಹುಟ್ಟಿಸಬೇಕಾಗಿತ್ತು ಆ ಪಾಪಿಗಳನ್ನು. ಮೈದುನ, ನೊಂದು ಈ ರೀತಿ ಮಾತಾಡಬೇಡ. ಹಿರಿಯರಂದ್ರೆ ದೇವ್ರು ಅಂತ ಅದೆಷ್ಟು ಸಾರಿ ಹೇಳ್ಬೇಕು ನಿನಗೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಪ್ಪ. ಹಿರಿಯರಿಗೆ ಹಾಗೆಲ್ಲ ಮಾತಾಡಬೇಡ. ಇಲ್ಲ ಅತ್ತಿಗೆ, ಇಲ್ಲ, ಖಂಡಿತ ಅವರು ಇಲ್ಲಿಗೆ ಬರುವುದಿಲ್ಲ. ಯಾಕೆಂದರೆ ಮಣ್ಣಿತ್ತಿದ್ದು ಒಮ್ಮೆ ಮಡಿಕೆಯಾದ ಮೇಲೆ ಮತ್ತೆ ಅದು ಮಣ್ಣಾಗಬಹುದೇ? ಬೆಣ್ಣೆ ತುಪ್ಪದ ರೂಪದಲ್ಲಿ ಪರಿವರ್ತನೆಗೊಂಡು ಮತ್ತೆ ಮೊದಲಿನ ಅಸ್ತಿತ್ವವನ್ನು ಪಡೆಯಬಹುದೇ? ಸ್ವಾತಿಯ ಹನಿ ಚಿಪ್ಪಿನಲ್ಲಿ ಮುತ್ತಾಗಿ ಮತ್ತೆ ತನ್ನ ಕ್ರಿಯಾಭಾವನೆಗಳ ಅಳೆದು ಮತ್ತೆ ಅದು ಹನಿಯಾಗಬಲ್ಲದೆ. ಅತ್ತಿಗೆ, ಪರುಷದ ಮಣಿಯ ಸ್ಪರ್ಶದಿಂದ ಹೊನ್ನಾದ ಕಬ್ಬಿಣವು ಮತ್ತೆ ತನ್ನ ಕ್ರಿಯಾಭಾವನೆಗಳ ಅಳಿದು ಮತ್ತೆ ಅದು ಕಬ್ಬಿಣ ಆಗಬಲ್ಲದೆ. ಅತ್ತಿಗೆ, ಅದರಂತೆ ಅವರು ಒಮ್ಮೆ ಅಡ್ಡದಾರಿ ತುಳಿದ ಮೇಲೆ ಅವರು ಮನುಷ್ಯರಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲಮ್ಮ, ಮನುಷ್ಯರಾಗಿ ಬದುಕುವುದಕ್ಕೆ ಹಾಗೆಲ್ಲ ಮಾತಾಡಬೇಡಪ್ಪ. ಖಂಡಿತವಾಗಿ ಅವರು ಬಂದೇ ಬರ್ತಾರೆ. ಆ ನಂಬಿಕೆ ನಡೆಯಪ್ಪ. ಅಲ್ಲಿ ಗುಡಿಸಲು ಹಾಕಿ ಕೆಲವು ದಿನ ಇಲ್ಲೇ ಕಾಲ ಕಳೆಯೋಣ. ನಡೆ ಅತ್ತಿಗೆ, ಹೋಗೋಣ. ದೇವರು ಕಾಣಲಿಲ್ಲ, ನ್ಯಾಯವ ಸಿಗಲೇ ಇಲ್ಲ. ಸಭಿಕರಲ್ಲಿ ತಿಳಿಸುವುದೇನೆಂದರೆ, ಬಸವರಾಜ ಶಂಕರಯ್ಯ ಸ್ವಾಮಿ ಆಳೂರ್ ಇವರು ಕೂಡ ರಾವ್ ಬಹದ್ದೂರ್ ಪಾತ್ರಕ್ಕೆ ತುಂಬ ಆಯರ್ ತಂದಿದ್ದಾರೆ. ಅದರಂತೆ ಸಂಗಲ್ ಬಸಯ್ಯ ಆಳೂರ್ ಇವರು ಕೂಡ ರಾವ್ ಬಹದ್ದೂರ್ ಪಾತ್ರಕ್ಕೆ ತುಂಬ ಆಯರ್ ತಂದಿದ್ದಾರೆ. ಅದೇ ತೆರನಾಗಿ ಶಿವಾನಂದ ಆಳೂರ್ ಇವರು ಕೂಡ ರಾವ್ ಬಹದ್ದೂರ್ ಪಾತ್ರಕ್ಕೆ ತುಂಬ ಆಯರ್ ತಂದಿದ್ದಾರೆ. ಆ ಪಾತ್ರಧಾರಿಯ ವತಿಯಿಂದ ನಾನೇ ಸ್ವೀಕರಿಸ್ತಾ ಇದ್ದೀನಿ. ದೇವರು ಕಾಣಲಿಲ್ಲ, ಕಲ್ಲಿಟ್ಟು ಜೀವಿಗಳ ಮುಚ್ಚಾಗುವ ಮನಸ, ಕಲ್ಲಿಟ್ಟು ಜೀವಿಗಳ ಮುಚ್ಚಾಗುವ ಮನಸ, ನೀರನ್ನು ಕಟ್ಕೊಂಡ ಕುಂತಿದ್ರೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಅನಸ, ದೊಡ್ಡ ದೊಡ್ಡ ಅನಸ. ಏರ್ ಕಾಲಪ್ಪ ಅಂತೀನ್ರಿ. ಅಲ್ರಿ, ಹಾಲಿನಾಗಿದ್ದ ಸಂಸಾರದಾಗ ಹುಳಿ ಹಿಂಡಿ ಬಿಟ್ಟನಲ್ರಿ ಆ ತ್ಯಾಗರಾಜ.
ಮಗ ಯಾವ ಮೂಲ್ಯಾಗ ಕುಂತಿದ್ದೋ ಏನೋ ಒಮ್ಮಿದೊಮ್ಮೆಲೆ ಬಾಂಬ್ ಸಿಡಿಸಿದಂಗ ಸಿಡಿಸಿ ಗೋಪುರದಂತ ಇತ್ತ ಸಂಸಾರದಾಗ ಹುಳಿ ಉಂಟೆ ಬಿಟ್ಟನಲ್ರಿ. ಮುಟ್ಟಿದರೆ ಸಾಕು ಹೋಗಿದರೆ ಸಾಕು ಮತ್ತು ಮತ್ತು ಸಿಹಿ ಮುತ್ತು ಕಿಲ ಏನು ರಂಗು ಮಾಮ ದಾರ್ಯಾಗ ಒಬ್ನ ನಿಂತ್ಕೊಂಡು ಏನೋ ಒಟ್ ಹಚ್ಚಿ ಅಲ್ಲ ಯಾರಿಗೆ ಏನಾಗೈತಿ ಈಗ? ಏನೂ ಇಲ್ಲ ರಂಗಿ, ಇವತ್ತ ನಮ್ಮ ಸಾಹುಕಾರ ಮನ್ಯಾಗ ನಡಿಬಾರ್ದಂತ ಒಂದು ಘಟನೆ ನಡೀತಿ. ಏನ್ ನಡೀತು? ಅದು ನೆನೆಸ್ಕೊಂಡು ನನ್ನ ಮನಸ್ಸಿಗೆ ಭಾಳ ತ್ರಾಸಾಗತ್ತೈತಿ ನೋಡು. ಅದೇ ಏನ್ ನಡೀತು? ನಿನಗೆ ಹೇಳಿದ ಮೇಲೆ ಎಲ್ಲ ಕಾರ್ಯಕ್ರಮ ಮುಂದುವರ್ಸಂಗೆ ಕಾಣಿಸ್ತೀನಿ ನಾ. ಹಾ ಯಾಕಂದ್ರ ನೀ BBC ಡೈರೆಕ್ಟರ್ ಇದ್ದಂಗೆ ಕಾಣಿಸ್ತಿ. ಹೇಳ್ತೀನಿ ಕೇಳಿಲಿ. ಹೇಳ. ನಮ್ಮ ಸಾಹುಕಾರ ಮನ್ಯಾಗ ಸಣ್ಣ ಮಂಗಳಾಮರವರು ಮನೆಯಿಂದ ಹೊರಗೆ ಹಾಕಿಬಿಟ್ರಂತ. ಅಯ್ಯೋ ಶಿವನೇ, ಎಂತ ಘಾತ ಆತಂತೀನಿ. ಅಲ್ಲ ಪಾಪ ಅವ್ರನ್ನ ಯಾಕೆ ಮನೆಯಿಂದ ಹೊರಗೆ ಹಾಕ್ಯಾರ ಇವ್ರು? ಅವ್ರೇನ್ ತಪ್ಪು ಮಾಡಿಲ್ಲ ಬಿಡು. ಹಾ. ಆ ಜುಜಿಮಿ ಮಗ ತ್ಯಾಗರಾಜ ಅದಲ್ಲ, ಅವ ಸುಳ್ಳೊಂದು ಹೇಳಿ ಸೊಟ್ಟೊಂದು ಹೇಳಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿ ಮಾಡಿಬಿಟ್ರಂತ. ಹೌದ್ ನೋಡ ಮಾವ, ಯಾರ್ದಾರ ಒಬ್ಬರ ಸಂಸಾರ ಚಲೋತ್ನಾಗ ನಡಿತೈತಿ ಅಂದ್ರ ಸಾಕು, ಇಂಥ ಮೂಳಗಳ ಬಂದು ಏನಾರೋದು ಕಿತಾಪತಿ ಹುಟ್ಟಿಸ್ಬಿಡ್ತಾವ. ನೀ ಹೇಳೋದು ಖರೆ ಐತಿ, ಆದ್ರ ಆ ತ್ಯಾಗರಾಜ್ ಚಂಡಿ ಮುರಿಯೋದಿಲ್ಲ ಅಂತೀನಿ. ಪಾಪ ತಾಯಿ ಮಗನಂತಿರು ಇವ್ರು ಇಬ್ಬರನು